ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ, ಅಲ್ಲೊಂದು ಇಬ್ರು ಇಂಥವ್ರು ಅದಾರ. ಆ ಒಂದು ಮೌಲ್ಯಗಳನ್ನ ನೋಡಿದೆ ನಾನು. ಅವ್ರಿಗೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತದೆ. ISIS ಸಂಪರ್ಕ ಇದ್ದವ್ರು ಇದ್ರು ವೇದಿಕೆ ಮೇಲೆ. ನಿನ್ನೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಒಬ್ಬ ISIS ಸಂಪರ್ಕದಲ್ಲಿರುವಂತ ಮೌಲ್ವಿ ಇದ್ದ. ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ CM ಸಿದ್ದರಾಮಯ್ಯವ್ರು ಹೋಗಿ ತೆಗಿಸ್ರಿ, ಇಂಟೆಲಿಜೆನ್ಸ್ ಐತಲ್ಲ ನಿಮ್ದು, ಪೊಲೀಸ್ ಇಲಾಖೆ ಇದಲ್ಲ ಬಿಜಾಪುರ. ಹೌದು, ಹೇಳ್ತಾ ಇದ್ದೀನಲ್ರಿ, ಗಂಭೀರವಾಗಿನೇ ಮಾತಾಡ್ತೀನ, ಏನು ಹೊಡೆಗಾಡಿಗೆ ಮಾತಾಡ್ತೀನ ಅಂತ ಒಬ್ಬ ಇದ್ದಾನ ಅದ್ರೊಳಗೆ. ISIS ಸಂಪರ್ಕಿತ ಅವರು ನೋಡ್ರಿ, ಅವರು ಕೇಳ್ಕೋಬೇಕು. ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರಂದ್ರೆ ಎಲ್ಲಾನು ಮಾಹಿತಿ ತಗೊಂಡಿರ್ತಾರೆ. ಅಂತ ಒಬ್ಬ ISIS ಸಪೋರ್ಟ್ ಮಾಡವ ಹಿಂದೆ ಬಿಜಾಪುರ್ನಲ್ಲಿ ಗೋಹತ್ಯೆ ನಿಷೇಧ ಆಗ್ಬೇಕಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳದಂತ ಇವತ್ತು ವೇದಿಕೆ ಮೇಲಿದ್ದ. ನಾ ಹೇಳ್ತೀನಿ, ಮುಂದೆ ಇನ್ನಿನ್ನು ಒಂದು ವಾರ ತಡೀರಿ, ಅವ ISIS ಜೋಡೆ ಹೆಂಗಿತ್ತು ಅನ್ನೋದು ಅದನ್ನು ಹೇಳ್ತೀನಿ. ಸರ್, ಈಗ ನಿಮ್ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಮಾಹಿತಿ ಕೇಂದ್ರ ಸರ್ಕಾರ ಕೊಟ್ಟು ಅಂತಾರಲ್ಲ, ಒಳಗಡೆ ಹಾಕ್ಸಲ್ಲ ನೋಡ್ರಿ, ಕೇಂದ್ರ ಸರ್ಕಾರಕ್ಕೂ ಎಲ್ಲಾ ಮಾಹಿತಿ ಕೊಡ್ತೀನಿ. ಅದನ್ನು ಸೆಂಟ್ರಲ್ ಇಂಟದವ್ರನ್ನು ಅದನ್ನೆಲ್ಲ ನಾವು ಮನೆ ಗಮನ ತಂದಿದ್ದೀವಿ. ಮುಂದಿನ ದಿವಸಗಳಲ್ಲಿ ಇಂಥವರ ಒಂದು ವೇದಿಕೆಯನ್ನು ಏರಿದ್ರೆ ನಮ್ಮ ದೇಶ ವಿರೋಧಿ ಚಟುವಟಿಕೆ ಮಾಡುವಂತ ಭಯೋತ್ಪಾದಕರ ನಂಟಿರುವಂತ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತು ಆ ಸಭೆಗೆ ಹೋಗಿದ್ದು ಖಂಡನೀಯ. ನೀನು ಎಲ್ಲೋ ಒಂದು ಹುಬ್ಬಳ್ಳಿ ಯಾವುದೋ ಒಂದು ಸಭೆಗೆ ಹೋಗಿದ್ರಲ್ಲ, ಅಲ್ಲೊಂದು ಇಬ್ರು ಇಂಥವ್ರು ಅದಾರ. ಆ ಒಂದು ಮೌಲ್ಯಗಳನ್ನ ನೋಡಿದೆ ನಾನು. ಅವ್ರಿಗೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತದೆ. ISIS ಸಂಪರ್ಕ ಇದ್ದವ್ರು ಇದ್ರು ವೇದಿಕೆ ಮೇಲೆ. ನಿನ್ನೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಒಬ್ಬ ISIS ಸಂಪರ್ಕದಲ್ಲಿರುವಂತ ಮೌಲ್ವಿ ಇದ್ದ. ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ CM ಸಿದ್ದರಾಮಯ್ಯವ್ರು ಹೋಗಿ ತೆಗಿಸ್ರಿ, ಇಂಟೆಲಿಜೆನ್ಸ್ ಐತಲ್ಲ ನಿಮ್ದು, ಪೊಲೀಸ್ ಇಲಾಖೆ ಇದಲ್ಲ ಬಿಜಾಪುರ. ಹೌದು, ಹೇಳ್ತಾ ಇದ್ದೀನಲ್ರಿ, ಗಂಭೀರವಾಗಿನೇ ಮಾತಾಡ್ತೀನ, ಏನು ಹೊಡೆಗಾಡಿಗೆ ಮಾತಾಡ್ತೀನ ಅಂತ ಒಬ್ಬ ಇದ್ದಾನ ಅದ್ರೊಳಗೆ. ISIS ಸಂಪರ್ಕಿತ ಅವರು ನೋಡ್ರಿ, ಅವರು ಕೇಳ್ಕೋಬೇಕು. ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಹೋಗ್ತಾರಂದ್ರೆ ಎಲ್ಲಾನು ಮಾಹಿತಿ ತಗೊಂಡಿರ್ತಾರೆ. ಅಂತ ಒಬ್ಬ ISIS ಸಪೋರ್ಟ್ ಮಾಡವ ಹಿಂದೆ ಬಿಜಾಪುರ್ನಲ್ಲಿ ಗೋಹತ್ಯೆ ನಿಷೇಧ ಆಗ್ಬೇಕಂತ ನಾವು ಹೇಳಿದಾಗ ನಮ್ಮನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳದಂತ ಇವತ್ತು ವೇದಿಕೆ ಮೇಲಿದ್ದ. ನಾ ಹೇಳ್ತೀನಿ, ಮುಂದೆ ಇನ್ನಿನ್ನು ಒಂದು ವಾರ ತಡೀರಿ, ಅವ ISIS ಜೋಡೆ ಹೆಂಗಿತ್ತು ಅನ್ನೋದು ಅದನ್ನು ಹೇಳ್ತೀನಿ. ಸರ್, ಈಗ ನಿಮ್ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಮಾಹಿತಿ ಕೇಂದ್ರ ಸರ್ಕಾರ ಕೊಟ್ಟು ಅಂತಾರಲ್ಲ, ಒಳಗಡೆ ಹಾಕ್ಸಲ್ಲ ನೋಡ್ರಿ, ಕೇಂದ್ರ ಸರ್ಕಾರಕ್ಕೂ ಎಲ್ಲಾ ಮಾಹಿತಿ ಕೊಡ್ತೀನಿ. ಅದನ್ನು ಸೆಂಟ್ರಲ್ ಇಂಟದವ್ರನ್ನು ಅದನ್ನೆಲ್ಲ ನಾವು ಮನೆ ಗಮನ ತಂದಿದ್ದೀವಿ. ಮುಂದಿನ ದಿವಸಗಳಲ್ಲಿ ಇಂಥವರ ಒಂದು ವೇದಿಕೆಯನ್ನು ಏರಿದ್ರೆ ನಮ್ಮ ದೇಶ ವಿರೋಧಿ ಚಟುವಟಿಕೆ ಮಾಡುವಂತ ಭಯೋತ್ಪಾದಕರ ನಂಟಿರುವಂತ ಜೊತೆಗೆ ಮುಖ್ಯಮಂತ್ರಿಗಳು ಇವತ್ತು ಆ ಸಭೆಗೆ ಹೋಗಿದ್ದು ಖಂಡನೀಯ. ನಾವು ಸರ್ವಧರ್ಮ ಸಮ್ಮೇಳನ ಮಾಡಿದ್ವಿ 24 ತಾರೀಕಿಗೆ. ಅವಾಗ ಯಾರು ಏನು ಹೇಳಿಲ್ಲ. ನವೆಂಬರ್ 24ಗೆ ಮಾಡಿವಿ. ಯಾವಾಗೂ ನಮ್ಮ ತಂದೆಯವರು ಶಾಂತಿ ಸಲುವಾಗಿ ಇಲ್ಲಿ ಅದು ಸಲುವಾಗಿ ಅವರು ಕೆಲಸ ಮಾಡ್ತಿದ್ರು. ಅದರಾದ್ಮೇಲೆ ಅವರು 11 ವರ್ಷ ಆಯ್ತು. 11 ವರ್ಷದಿಂದ ನಾ ಕೆಲಸ ಸೇವೆ ಮಾಡಾಕತ್ತೀನಿ. ನಾ ಅಂತ ಮಂದಿಗೆ ಯಾಕೆ ಸ್ಟೇಜ್ ಮೇಲೆ ಕರಿಬೇಕು? ನೀವು ಹುಷಾರು ಮಾಡಬೇಕು. ತಾವು ಪ್ರೇಸ್ ಅವರು ನೀವು ಅವ್ರಿಗೆ ಪ್ರಶ್ನೆ ಮಾಡಿ, ಯತ್ನಾಳ್ ಸಾಹೇಬ್ರಿಗೆ ಪ್ರಶ್ನೆ ಮಾಡಿ. ಭಾಳ ಡೈನಾಮಿಕ್ MLA ಇದ್ದಾರೆ ಬಿಜಾಪುರದ, ಅವ್ರಿಗೆ ಕೇಳಿ, ಸಾಹೇಬ್ರಿಗೆ ಯಾರಿದ್ದಾರೆ ಅವ್ರ ಹೆಸರು ಕೇಳಿ ಸರ್, ಕೇಳಿ ಇದು ಮಾತಾಡಬೇಕು. ನಾವು ಹೆಂಗೆ ನೀವು ಪ್ರಶ್ನೆ ಮಾಡಿದ್ದು ನಾವು ಏನು ಉತ್ತರ ಹೇಳಬೇಕು ನನಗೆ ತಿಳಿಯಂಗಿಲ್ಲ. ಬೇಕಿದ್ರೆ ನಾವು ಡೀಟೇಲ್ ರೈಟಿಂಗ್ನೇ ಕೊಟ್ಟಿವಿ, ಮತ್ತೇನು ನಾವು ಜಾಸ್ತಿ ಇದು ಕೊಡೋಕ್ಕಾಗಲ್ಲ. ಯತ್ನಾಳ್ ಸಾಹೇಬ ಕೇಳಿದ ಪ್ರಶ್ನೆಗೆ ಅಷ್ಟೇ ಇಲ್ಲ, ISI ಲಿಂಕ್ ಯಾರಿದ್ದಾರೆ ಅವ್ರ ಮೇಲೆ ಎಲ್ಲಾರ ಮೇಲೆ ಇನ್ಕ್ವೈರಿ ಆಗಬೇಕು. ನಮ್ಮ ಸ್ಟೇಜ್ ಮೇಲೆ ಇದೆ, ಒಬ್ಬನ ಮನುಷ್ಯ ಇದ್ದಂಗ 2 ಮನುಷ್ಯ ಇಲ್ಲ, ಯಾರು ಇದ್ರಿ. चांदनी फंक्शन हॉल का बड़ा धमाका ऑफर, 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ। तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें।